ಯಾರ್ ನೀವು? ನಾವ್ಯಾರು ಗೊತ್ತಿಲ್ವಾ? ನಾನ್ ಗೋಪಿ, ಇವನ್ ಶೇಖರ. ನಾವಿಬ್ರು ಅಣ್ಣ ತಮ್ಮಂದಿರು. ನಮ್ಮಮ್ಮ ಯಾರು ಗೊತ್ತಾ? ಬಡ್ಡಿ ಬಂಗಾರಮ್ಮ. ಇವ್ರು ಯಾಕೆ ಮನೆಗ್ ಬಂದ್ರು? ಅಮ್ಮ, ಕಾಲೇಜ್ನಲ್ಲಿ ಇವಳು ಇವರನ್ನ. ಬಾಯ್, ಏನೇ ನೀನ್ ಈ ಊರಿಗೆ ಬರೋ ಕುಣಿದಾಡ್ತಿದ್ದು ಇದಕ್ಕೇನಾ? ನಿನ್ನ ಕಾಲೇಜಿಗೆ ಸೇರಿಸಿದ್ದು ಇದಕ್ಕೇನೆ? ನೋಡಿ, ನಾವು ನಿಮ್ ಆಶೀರ್ವಾದ ಪಡೆದೇ ಮದುವೆ ಮಾಡ್ಕೋಬೇಕು ಅಂತಿರೋದು. ಸಾಧ್ಯವಿಲ್ಲ. ಈ ಮದುವೆ ನಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಅಮ್ಮ ಅಮ್ಮ, ಪ್ರೇಮಿಸಿದವ್ರನ್ನ ಮದ್ವೆ ಮಾಡೋದ್ರಲ್ಲಿ ತಪ್ಪೇನಿಲ್ಲಮ್ಮ. ಆದ್ರೆ ತಪ್ಪು ನಡೆಯೋಕ್ ಮುಂಚೆ ಮದ್ವೆ ಮಾಡೋದು ನ್ಯಾಯನೇಮ್ಮ. ಏನೇ ಇರ್ಲಿ, ಈ ಮದ್ವೆ ನಡೆಯೋದಕ್ಕೆ ಸಾಧ್ಯವಿಲ್ಲ, 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 ಸಾಧ್ಯವಿಲ್ಲ. ಅಮ್ಮ, ಸಹನಾ ಮೂರ್ತಿ ಆಗಿರೋ ನಿನ್ ಮುಖದಲ್ಲಿ ನಾನು ಯಾವತ್ತಿಂತ ಕೋಪ ನೋಡಿರ್ಲಿಲ್ಲ. ಇವತ್ ಯಾಕಮ್ಮ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ? ಹೇಳಮ್ಮ. ಅಮ್ಮ, ನಿನ್ ಮನಸ್ಸಿನಲ್ಲಿ ಏನಿದೆ ಅಂತ ಹೇಳ್ದೆ ಹೋದ್ರೆ ನಮ್ಮೇಲೆ ಆಣೆ. ಹೇಳಮ್ಮ ಲಕ್ಷ್ಮಿ, ಹೇಳಮ್ಮ, ಹೇಳಮ್ಮ, ಹೇಳಮ್ಮ. ಹೇಳ್ತೀನಮ್ಮ, ಹೇಳ್ತೀನಿ. ಬಡ ಕುಟುಂಬದಲ್ಲಿ ಕಂಡುಬಿಟ್ಟು ನಾನು ಒಬ್ಬ ಶ್ರೀಮಂತನ ಪ್ರೇಮಿಸಿ ಮದುವೆ ಆದೆ. ಅವರ ಕಡವ್ರನ್ನೆಲ್ಲ ಎದುರಿಸಿ ನಿಮ್ ತಂದೆ ನನ್ನನ್ನ ಮನೆಗ್ ಕರ್ಕೊಂಡು ಹೋದ್ರು. ಅಲ್ಲಿ ನನಗೆ ಅತ್ತೆ ಅಂತ ಇಲ್ದೆ ಹೋದ್ರು. ಅವರ ಅಕ್ಕ ಅಂತ ಒಬ್ಬ ರಾಕ್ಷಸ ಇದ್ದು ಅವಳು ನನಗ್ ಕೊಡಬಾರದ ಕಷ್ಟಗಳನ್ನೆಲ್ಲ ಕೊಟ್ಟು ನಾನು ಆ ಕಷ್ಟಗಳಿಗೆ ಗುರಿ ಮಾಡಿದ್ಲಮ್ಮ. ಆ ರಾಕ್ಷಸಿ ನನ್ ಮೇಲೆ ಸುಳ್ಳು ಅಪವಾದ ಹೊರಿಸಿದ್ಲು. ನಿಮ್ ತಂದೆ ದೇವ್ರ ಹಾಗಿದ್ದಿದ್ರಿಂದ ಆ ಮಾತನ್ನ ನಂಬಲಿಲ್ಲ. ಈ ರೀತಿ ಚಾಡಿ ಹೇಳ್ಬೇಡ ಅಂತ ತನ್ನಕ್ಕನ್ನೇ ತವ್ರ ಮನೆಗ್ ಹೋಗ್ಬೇಕು ಅಂತ ಹೇಳಿದ್ರು. ಈ ಮಾತಿನಿಂದ ಅವಳು ಹೆಡೆ ಎತ್ತಿ ನನ್ನ ಸಾಯಿಸ್ಬೇಕು ಅಂತ ಅನ್ನದಲ್ಲಿ ವಿಷ ಹಾಕಿದ್ಲು. ಮುಂಚೆ ನಾನೇ ತಿಂದಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ವಿಧಿಯ ಕೈವಾಡ ಅವರು ತಿನ್ಬಿಟ್ಟು. ನನ್ನ ಅರಿಶಿನ ಕುಂಕುಮ ಅಳಿಸ್ಬಿಟ್ರು. ನಿನಗೆ ಅಷ್ಟೊಂದು ಚಿತ್ರಹಿಂಸೆ ಕೊಟ್ಟ ಯಾರಮ್ಮ? ಹೇಳಮ್ಮ. ಇನ್ಯಾರಮ್ಮ? ಇವ್ರ ತಾಯಿ ಬಡ್ಡಿ ಬಂಗಾರಮ್ಮ. ಅಂತ ಮನೆಗೆ ಇವಳನ್ನ ಸೊಸೆಯಾಗಿ ಸಂಸಾರ ಮಾಡು ಅಂತ ಹ್ಯಾಕ್ ಕಳಿಸ್ಲಿ? ಹೇಳೆ, ಹೇಳು. ಅಮ್ಮ, ತಂಗಿ ಮಾತ್ರ ಅಲ್ಲ, ಆ ಮನೆಗೆ ನನ್ನ ಸೊಸೆ ಕಳ್ಸಮ್ಮ. ಏನೇ ಏನೇ ನೀನ್ ಹೇಳ್ತಿರೋದು? ಹೌದಮ್ಮ, ನಿನಗೆ ಅಷ್ಟೊಂದು ಹಿಂಸೆ ಕೊಟ್ಟು ನಮ್ಮನ್ನ ತಂದೆ ಇಲ್ಲದ ತಪ್ಪಲಿಗಳನ್ನ ಮಾಡಿ ನಮ್ಮ ಆಸ್ತಿನ ತಿಂದು ತೆಗ್ತಿರೋ ಆ ನರರೂಪ ರಾಕ್ಷಸಿ ಬಡ್ಡಿ ಬಂಗಾರಮ್ಮಂಗೆ ಸರಿಯಾದ ಬುದ್ಧಿ ಕಲ್ಸೋದಕ್ಕೋಸ್ಕರ ನಾವಿಬ್ರು ಅವಳ ಮನೆಗೆ ಸೊಸೆರಾಗಿ ಹೋಗ್ಲೇಬೇಕಮ್ಮ. ಹೌದಮ್ಮ, ಮುಯ್ ತೀರ್ಸೋದಕ್ಕೋಸ್ಕರ, ಆ ಪಾಪಿ ಜೀವನನ್ನು ತೊಳೆಯೋದಕ್ಕೋಸ್ಕರ ನಾವಿಬ್ರು ಆ ಮನೆ ಸೊಸೆರಾಗಿ ಹೋಗ್ಲೇಬೇಕು. ಅವಳು ದುರಹಂಕಾರನ ಅಡಗಿಸ್ಲೇಬೇಕು. ನಾನ್ ಅಂದ್ಕೊಂಡಿರೋದೇನು, ನೀವ್ ಹೇಳ್ತಿರೋದೇನ್ರೆ? ಅಮ್ಮ, ಹೆಣ್ಣು ಅಂದ್ರೆ ಭಯದಿಂದ ತಲೆ ತಗ್ಸಿ ಬದುಕೋ ಕಾಲ ಈಗ ಬದಲಾಗಿದೆ. ನೋಡಿ ಅತ್ತೆ, ಆಸ್ತಿಗೋಸ್ಕರ ನಾವು ಕೋರ್ಟ್ಗೆ ಹೋದ್ರೆ ನಮ್ಗೆ ಬರೀ ಆಸ್ತಿ ಬರುತ್ತೆ ಹೊರತು ನಮ್ಮ ಅಮ್ಮನಿಗೆ ಬುದ್ಧಿ ಬರಲ್ಲ. ಆಕೆಗೆ ನಾವೆಲ್ಲ ಸೇರ್ ಪಾಠ ಕಲಿಸ್ಬೇಕು ಅನ್ನೋದಾದ್ರೆ ಏನ್ ಮಾಡ್ಬೇಕು ಅಂತ ಹೇಳೋ ಒಬ್ಬನೇ ಒಬ್ಬ ವ್ಯಕ್ತಿ, ಜನರಲ್ ನಾಲೆಡ್ಜ್ ಜಾನಕಿರಾಮ್. ನೋಡಿ, ನಾನ್ ಏನ್ ಹೇಳ್ಬೇಕು ಅಂತಿದ್ನೋ ಎಲ್ಲ ಹೇಳಾಯ್ತು. ನೀವೇನ್ ಕೇಳ್ಬೇಕು ಅಂತಿದ್ರು ಎಲ್ಲ ಕೇಳಾಯ್ತು. ನೋಡಿ ಶೇಖರ್, ಆ ಧನಲಕ್ಷ್ಮಿ ಭಾಗ್ಯಲಕ್ಷ್ಮಿ ಇಬ್ಬರದು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ ಎರಡೆರಡು ಇವತ್ ಸಾಯಂಕಾಲದೊಳಗೆ ನನಗ್ ತಲುಪೋ ಹಾಗೆ ಮಾಡು. ಕಾಲ್ಕಳಿ ಬಿಡ. ನನ್ ಪ್ಲಾನ್ ಎಲ್ಲ ಪೇಪರ್ ನಲ್ಲಿ ಪ್ರಿಂಟ್ ಆದ್ಮೇಲೆ ನೀವಿಬ್ರು ನಿಮ್ಮಲ್ಲಿ ಕೆಲಸ ಶುರು ಮಾಡ್ಕೊಳ್ಳಿ. ಹೌದು, ಆಮೇಲೆ ನೀವಲ್ದ ಇನ್ಯಾರಿದ್ದಾರೆ? ಈ ಮಧ್ಯ ಮನೆ ಕೆಲ್ಸಕ್ಕೆ ಅಂತ ಸುಬ್ಬಿ ಅಂತ ಒಬ್ಳು ಬಂದು ಸೇರ್ಕೊಂಡಿದ್ದಾಳೆ. ಸುಬ್ಬೀನ್? ಅವಳು ವಯಸ್ಸೆಷ್ಟು? ಸುಮಾರು 16-20 ವಯಸ್ಸಿರ್ಬೋದು ಸರ್. ಅಯ್ಯೋ, 20ರಿಂದ 25 ವರ್ಷದ ಹುಡುಗರಿರೋ ಆ ಮನೆಯ ಒಳಗೆ 16ರಿಂದ 20 ವಯಸ್ಸಿನ ಹುಡುಗಿ ಇದ್ದಾಳೆ ಅಂದ್ರೆ ಡೇಂಜರ್ ಅಯ್ಯ. ಹಾ, ಅದು ನಿಜವಾಗ್ಲೂ ಡೇಂಜರ್ ಕೇಸ ಸರ್. ಆ ಹುಡುಗಿ ದಿನ ಬೆಳಗಾದ್ರೆ ಸಿನಿಮಾ ಹಾಡು ಹೇಳ್ಕೊಂಡು ನನ್ ಪಕ್ಕಕ್ಕೆ ವಾಲ್ತಾ ವಾಲ್ತಾ ಅಂತ ಮುತ್ಕೊಡ್ತಾಳೆ ಸರ್. ಓ, ನಾನ್ ಅನ್ಕೊಂಡಂಗೆ ಆಗ್ತಾ ಇದೆ. ಗೋಪಿ, ನಿನಗೆ ರಾಮಾಯಣ ಗೊತ್ತಾ? ಹಾ, ಗೊತ್ತು. ಅದರಲ್ಲಿ ಶೂರ್ಪನಖಿ ಕತೆ ಗೊತ್ತಾ? ಓಹೋ,
ಬಾರೆ ಬಾರೆ ನನ್ ಚಿನ್ನ, ಇವತ್ತು ನಿನ್ನ ಗಾಳಿ ಬಿಡಿಸ್ಬಿಡ್ತೀನಿ ಬಾ. ಗೋಪಿ ಸಾರ್, ಚಳಿ ಚಳಿ ತಾಳೇನು ಈ ಚಳಿಯ, ಆಹಾ ಓ ಆಹಾ, ಏನೇ ಏನೇ ಬಾಬಾ ನೀ ಸನಿಹ, ಆಹಾ ಆಹಾ. ಸುಬ್ಬಿ, ಇವತ್ತು ನಿನ್ ನೋಡ್ತಾ ಇದ್ರೆ ನನ್ಗೊಂಥರ ಆಗ್ತಿದೆ. ನಿಜವಾಗ್ಲೂ? ನಿಜವಾಗ್ಲೂ. ನೋಡು ಸುಬ್ಬಿ, ಇವತ್ತು ನನ್ ತಮ್ಮ ಮನೇಲಿಲ್ಲ, ರೂಮ್ ಹಾಗೆ ಖಾಲಿನೇ ಇದೆ. ತಗೋ, ನೀನು ಗುಡಿಸೋ ತರಾನೇ ಹಾಗೆ ರೂಮ್ನಲ್ಲಿರು, ನಾನು ಇದೇ 5 ನಿಮಿಷದಲ್ಲಿ ಬಂದ್ಬಿಡ್ತೀನಿ, ಆಯ್ತಾ? ಆಮೇಲೆ ನಾನು ನೀನು ಇಬ್ರೇ ತಗದಿಮಿ ತಗಜೇಡು. ಇವತ್ತು ನನ್ನ ಆಸೆ ಹಣ್ಣಾಯ್ತು, ಬೇಗ ಬಂದ್ಬಿಡಿ. ಗಂಡ ಬೈಲಿ. ಏನ್ ಸಮಾಚಾರ? ವಿಷಯ ಎಲ್ಲಿವರೆಗೂ ಬಂತು? ಗೋಪಿ ಗ್ರೀನ್ ಸಿಗ್ನಲ್ ಕೊಟ್ಬಿಟ್ಟ. ಗ್ರೀನ್ ಸಿಗ್ನಲ್ ಕೊಟ್ಟ ಮೇಲೆ ಗಾಡಿ ಸೇರ್ಕೋಬೇಕಲ್ಲ ಸ್ಟೇಷನ್ಗೆ. ಮೇಲ್ಗಡೆ ರೂಮ್ ನಲ್ಲಿರು, ಬರ್ತೀನಿ ಅಂತ ಹೇಳಿದಾನೆ. ರೈಟ್ ಬರ್ತೀನಿ. ಬಡ್ಡಿ ಬಂಗಾರಮ್ಮ, ನಿನ್ ಜುಟ್ಟು ನನ್ನ ಕೊಕ್ಕೆ ಸಿಕ್ಕಾಕೊಂಡ್ಬಿಡ್ತು. ನೀನಾ? ಮತ್ತೆ ಗೋಪಿ? ಆ ಶ್ರೀರಾಮಚಂದ್ರ ಬರಲ್ವೇ ಶೂರ್ಪಣಕಿ, ಈ ಲಕ್ಷ್ಮಣ ಬಂದಿದ್ದಾನೆ ನಿನಗೆ ಸರಿಯಾದ ಬುದ್ಧಿ ಕಲ್ಸೋದಕ್ಕೆ. ಅವತ್ತು ಏನಂತ ಹಾಡು ಹೇಳ್ತಿದ್ದೆ? ಚಳಿ ಚಳಿ ತಾಳೆನು ಈ ಚಳಿಯ, ಸನಿಹಕ್ಕೆ ಬಾರೋ ಓಯಿನಿಯ. ಅಮ್ಮ ಅಮ್ಮ, ಅಯ್ಯೋ ನನ್ ಶೀಲ ಹಾಳಾಗೋಯ್ತು. ಅಯ್ಯೋ ಅಮ್ಮ, ಅಯ್ಯೋ ಬೇಗ ಬಾ ಅಮ್ಮ. ಅಯ್ಯೋ ನನ್ ಶೀಲ ಹೋಯ್ತು. ಅಯ್ಯೋ ಕಾಪಾಡಿ ಅಮ್ಮ, ಅಯ್ಯೋ ಕಾಪಾಡಿ. ಏನೇ ಸುಬ್ಬಿ, ಏನೇ ಬಂದು ಕೇಳ್ಗಾಲ? ಏನೇ ನನ್ನ ಮಗನ ಹಾಳು ಮಾಡ್ಬೇಕು ಅಂತ ಹೊಂಚಾಕೊಂಡ್ ಬಂದಿದೀಯೇನೆ ಮನೆ ಹಾಳಿ? ನಿನ್ ಏನ್ ಮಾಡ್ತೀನಿ ನೋಡು. ನನ್ನ ಮಗ ಚೀಲ ಹಾಳು ಮಾಡ್ತೀಯಾ? ಅವ್ನ ಕೈ ಮಾಡ್ತೀಯೇನೆ? ಏನೇ ನಂಬಿಕೆ ಆದ ಕೋದಂಡ ಹೇಳ್ದ ಅಂತ ಕೆಲ್ಸಕ್ಕೆ ಇಟ್ಕೊಂಡ್ರೆ ಇಂತ ಹಲ್ಕ ಕೆಲಸ ಮಾಡೋದು? ಏನು ಕೋದಂಡ ದಂಡ ಅಂತಿದ್ದಾಳೆ, ಏನ್ ಕತೆ? ಏನಿಲ್ಲಮ್ಮ, ಇವಳು ಒಂದು ತುತ್ತು ದಾರಿ ಮಾಡ್ದೆ ನೋಡು, ಅದು ದಂಡ ಅಂತಿದ್ದಾಳೆ. ಸದ್ಯ ಗಂಡ ಅಂದಿಲ್ವಲ್ಲ. ಅವಳಗ್ ಬುದ್ಧಿ ನೀನ್ ಕಲಿಸ್ತೀಯೋ ಇಲ್ಲ ನಾನ್ ಕಲಿಸ್ಲೋ? ಬೇಡ ಇವಳಿಗೆ ನಾನ್ ಬುದ್ಧಿ ಕಲಿಸ್ತೀನಿ. ಏನೇ ತನ್ನಕ್ ದಾರಿ ಇಲ್ಲ, ನನಗೊಂದ್ ದಾರಿ ತೋರ್ಸು ಅಂತ ಕಾಲ್ ಹಿಡ್ಕೊಂಡಿಯಲ್ಲ. ಛತ್ರದಲ್ಲಿದ್ದವಳನ್ನ ಅರಮನೆಗೆ ತಂದಿಟ್ನಲ್ಲ, ತಪ್ಪು. ಎಷ್ಟು ದಿವಸ ಈ ಮನೇಲಿ ಮರ್ಯಾದೆ ಕಾಪಾಡ್ಕೊಂಬಂದಲ್ಲ, ತಪ್ಪು. ಹಿಂದ ಮನೆಗೆ ಒಂದ್ರು ಪಾಪ ಇಲ್ಲ. ಕೋದಂಡ, ನನ್ನನ್ನೇ ಹೊಡಿತೀನೋ ದಂಡ? ಏನೇ ಮುಖ ನೋಡ್ತಾ ಇದ್ಯಾ? ಮರ್ಯಾದೆ ಹೋಗ್ತೀಯೋ ಇಲ್ಲ ನಿಂತರೆ ಬೂಗಟ ನಿನ್ನ ಊತ ಹಾಕ್ಬಿಡ್ಲು. ನಡಿ ಆಚೆ. ಏ ಕೋದಂಡ, ನನ್ನನ್ನೇ ಕುತ್ಕೆ ಹಿಡಿದು ಆಚೆ ತಳ್ತೀಯಾ? ನೀನ್ ಮನೆಗ್ ಬಾ, ನೋಡ್ಕೋತೀನಿ. ಕಮಲ, ನನ್ ಕಮಲ ಬಾಗಿಲು ತೆಗೆದೇ ಇದ್ದಾಳಲ್ಲ. ಕಮಲ ಬಂದ್ಯಾ? ದಂಡ, ಕಮಲ, ತಬಲ ಬಾರಿಸ್ತಿದ್ಯಾ? ತಬಲಾ ಬಾರ್ಸೋಕೆ ಈಗ ಶುರು ಮಾಡ್ತೀನಿ. ಬಾರ್ಸು. ಏನಾಯ್ತು? ಅದು ನಿನ್ನ ಮನೆ ಹಾಳಾಗ ಅಯ್ಯೋ ಕಮಲ, ನನ್ನ ಕಮಲ. ಕುತ್ಕೆ ಹಿಡಿದು ಆಚೆ ತಳ್ತೀಯೇನೋ? ನನ್ನ ಹೊಡಿತೀಯಾ? ನನ್ಗೆ ಅವಮಾನ ಮಾಡ್ತೀಯಾ? ನನ್ನ ಕಮಲ, ಮನೆ ಗುಡಿಸ್ದೆ ಮೈಯೆಲ್ಲ ಗುಡಿತು ಬಿಟ್ಟಲ್ಲಿ. ರುಕ್ಮಿಣಿ ಕೃಷ್ಣನಿಗೆ ನವಿಲಗಿರಿ ಇಟ್ಲಂತೆ, ನನ್ನ ಕಮಲ ಪರ್ಕೆಗರಿ ಇಟ್ಟಿದ್ದಾಳೆ.